ಕಾಕಿ ಹಾಕೊಂಡ್ ಡ್ಯೂಟಿ ಮೇಲೆ ಹೋಗಕ್ ರೆಡಿ ಆದೆ. ನೋಡಿ ಹೆಂಗ್ ಕಾಣಿಸ್ತಾ ಇದೀನಿ. ಡ್ಯೂಟಿ ಆನ್ ಮಾಡ್ತಿದ್ದಂಗೆ ಫಸ್ಟ್ ಡ್ಯೂಟಿನೇ ಬಂತು. 3.5 ಕಿಲೋಮೀಟರ್ ಪಿಕಪ್. ಈ ಡ್ಯೂಟಿನ ಏನಾದ್ರು ನಾನು ಅಕ್ಸೆಪ್ಟ್ ಮಾಡಿದ್ರೆ ಕ್ಯಾನ್ಸಲ್ ಆಗ್ತಿತ್ತು. ಏನಕ್ಕಂತಂದ್ರೆ ಹೋಗ್ಬೇಕಾದ್ರೆ 4 ಕಿಲೋಮೀಟರ್ ತೋರಿಸಿರೋದು. ಆದಷ್ಟು 1 ಕಿಲೋಮೀಟರ್ ಪಿಕಪ್ ಇರುವಂತಹ ಡ್ಯೂಟಿಗಳನ್ನ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಲಾಂಗ್ ಪಿಕಪ್ ಅನ್ನ ಅಕ್ಸೆಪ್ಟ್ ಮಾಡಿದ್ರೆ ಡ್ಯೂಟಿ ಕ್ಯಾನ್ಸಲ್ ಆಗ್ಬಿಡುತ್ತೆ. ಇವ್ರು ನೋಡಿದ್ರೆ ಡ್ರಾಪ್ ಲೊಕೇಶನ್ ಹಾಕಿಲ್ಲ, ಎಲ್ಲಿ ಪಿಕಪ್ ಮಾಡಿದೀನೋ ಅಲ್ಲಿದೆ ಡ್ರಾಪ್ ಲೊಕೇಶನ್ ಹಾಕ್ಬಿಟ್ಟು ನೀವು ಕರ್ಕೊಂಡು ಹೋಗಿ, ಅದು 4 ಕಿಲೋಮೀಟರ್ ಇದೆ, ಅಲ್ಲಿಗೆ ಹೋದ್ರೆ ಬರೀ 50 ರೂಪಾಯಿ ಆಗುತ್ತೆ ಅಂತ ನನಗ್ ತಲೆ ತಿಂತಾ ಇದ್ರು. ವಿತೌಟ್ ಡ್ರಾಪ್ ಲೊಕೇಶನ್ ನಾನು ಎಲ್ಲಿಗೂ ಕರ್ಕೊಂಡೋಗಿ ಡ್ರಾಪ್ ಮಾಡಲ್ಲ ಅಂದೆ. ಆಮೇಲೆ ಡ್ರಾಪ್ ಲೊಕೇಶನ್ ಹಾಕಿದ್ರು, ಕರ್ಕೊಂಡೋಗಿ ಬಿಟ್ಟೆ. 120 ರೂಪಾಯಿ ಬಿಲ್ ಆಯ್ತು, ಕೊಟ್ರು, ಇಸ್ಕೊಂಡ್ ಬಂದೆ. ಪೀಕ್ ಅವ್ರು ಮುಗಿತಿದ್ದಂಗೆ ಡ್ಯೂಟಿಗಳಿರ್ಲಿಲ್ಲ. ಸೀದಾ ಗಾಡಿ ಗ್ಯಾಸ್ ಹಾಕ್ಸ್ಕೊಂಡು ನಮ್ ಫ್ರೆಂಡ್ ಅವ್ರನ್ನ ಮೀಟ್ ಮಾಡ್ಕೊಂಡು ಸೀದಾ ಅಂಗಡಿ ಕಡೆ ಬಂದೆ. ಏನಕ್ಕಂತಂದ್ರೆ ಫೋನ್ ಪೇ ಸ್ಪೀಕರ್ ಅಲ್ಲಿ ಚಾರ್ಜಿಂಗ್ ಇರ್ಲಿಲ್ಲ. ಆ ಕೇಬಲ್ ಕಳೆದೋಗಿತ್ತು. ನಮ್ಮಮ್ಮನ ಕೈಲಿ ಉಗಿಸ್ಕೊಂಡು ಸೀದಾ ಬಂದ ಕೇಬಲ್ ತಂದು ಕೊಟ್ಟೆ. ಅಲ್ಲಿಂದ ಮತ್ತೆ ಮೂವ್ ಅದೇ ಡ್ಯೂಟಿ ಮಾಡೋಣ ಅಂತ. ಇಲ್ಲಿ ಬಂದ್ ನೋಡಿದ್ರೆ ಪ್ಯಾಸೆಂಜರ್ ಆಟೋ ಮತ್ತೆ ಕ್ಯಾಬ್ ಎರಡನ್ನೂ ಬುಕ್ ಮಾಡೋರೆ. ಯಾವ್ದಾದ್ರು ಒಂದ್ ಕ್ಯಾನ್ಸಲ್ ಮಾಡ್ಬೋದೇನೋ ಅಂತ ನಾವು ಟೆನ್ಷನ್ ಅಲ್ಲಿ ಇದ್ವಿ. ಆಮೇಲೆ ಗೊತ್ತಾಯ್ತು ಬೇರೆ ಬೇರೆ ಜಾಗಕ್ಕೆ ಹೋಗಕ್ಕೆ ಆಟೋ ಮತ್ತೆ ಕ್ಯಾಬ್ ಅನ್ನ ಬುಕ್ ಮಾಡಿದ್ದಾರೆ ಅಂತ. ಇಬ್ರು ಬಂದಿದೀವಿ. ಅಲ್ಲಿಂದ ಡ್ಯೂಟಿ ಮಾಡ್ಕೊಂಡು ಸೀದಾ ಬಂದಿದ್ದೆ ಇಂದ್ರಾನಗರ ಬಂದು ನಮ್ ಪರಶುರಾಮ್ ಶೆಟ್ರಿಗೆ ವೈಟಿಂಗು. ನಮ್ ಶೆಟ್ರು ಬಂದವ್ರೆ, ತುಂಬಾ ಲೇಟ್ ಆಗಿ ಬಂದ್ರು. 3:15 ಹೊರಡೋಣ, 4 ಗಂಟೆಗೆ ಮೀಟಿಂಗ್ ಇದೆ ಅಂತ ಹೇಳಿದ್ದೆ. ಅಣ್ಣ ಬರೋಕೆ 4 ಗಂಟೆ. ಹೋಗೋಷ್ಟರಲ್ಲಿ ಮೀಟಿಂಗ್ ಸ್ಟಾರ್ಟ್ ಆಗಿತ್ತು. ಬಟ್ ಅವ್ರು ನಮ್ಗೋಸ್ಕರ ಇನ್ನೊಂದ್ಸಾರಿ ತಿಳಿಸಿ ಹೇಳಿದ್ರು ಏನ್ ಮೀಟಿಂಗು, ಯಾವ್ದ್ರ ಬಗ್ಗೆ ಅಂತ. DCP ಲೋಕೇಶ್ ಸರ್ ಅವ್ರು ಹೇಳಿದ್ರು ಪಬ್ಲಿಕ್ ಅವೇರ್ನೆಸ್ ಗೋಸ್ಕರ ನಮ್ ಜೊತೆ ಕೈ ಜೋಡಿಸಿ ಅಂತ. ಫೋನ್ ಮಾಡಿ ಸಭ್ಯತೆಯಿಂದ ಮೀಟಿಂಗ್ ಇದೆ ಬರ್ರಪ್ಪ ಅಂತ ಕರೆದಿದ್ದಾರೆ. ಬಂದಿಲ್ಲ ಅಂದ್ರೆ ಸುಮ್ನೆ ಇರ್ತಾರ ಸರ್. ನಮಗ್ ಮರ್ಯಾದೆ ಇರಲ್ಲ. ಮರ್ಯಾದೆಗಿರಿ ಪ್ರಶ್ನೆ ಅಲ್ಲ, ಬರ್ಲೇಬೇಕು. ಏನಾದ್ರೂ ಒಂದಿದೆ ಅಂದಾಗ ಅದ ಕ್ರಿಯೇಟರ್ ಆಗಿ ಜನಕ್ಕೆ ಏನಾದ್ರೂ ಒಂದು ತಿಳಿಸ್ಬೇಕು ಅಂತ ಅನ್ನೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಡೈರೆಕ್ಟ್ ಆಗಿ DCP ಸರ್ ಬಂದು ಎಲ್ಲಾರ್ಗು ನಿಮ್ ಗಲ್ಲಿ ಇದ್ ಮಾಡ್ರಿ ಅಂತ ಹೇಳಕ್ ಆಗಲ್ಲ. ಸೊ ಅದಕ್ಕೋಸ್ಕರ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್ ಗಳನ್ನ ಎಲ್ಲ ಕರೆದು ನೀವು ಹಿಂಗ್ ಮಾಡ್ಬೇಕು, ಈ ತರ ಏನಾದ್ರು ಅದೇ ಅವ್ರು ಜನಕ್ಕೆ ಏನ್ ತಿಳಿಸ್ಬೇಕಾಗಿತ್ತು ಅದನ್ನ ಸುಮಾರು ಒಂದು 10-15 ಜನ ಕ್ರಿಯೇಟರ್ಸ್ ಮುಖಾಂತರ ತಿಳಿಸಿದ್ದಾರೆ. ತುಂಬಾ ಕ್ಲೀನ್ ಆಗಿ ಕೂಡ ಹೇಳ್ಕೊಟ್ರು. ಧನ್ಯವಾದಗಳು ಸರ್. ಪೊಲೀಸ್ ಇಲಾಖೆ ಇಷ್ಟೊಂದು ಶಾರ್ಪ್ ಆಗಿದೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಇದೆ ಅಣ್ಣ, ನನಗ್ ಗೊತ್ತಾಯ್ತಪ್ಪ. ನಾನು ಅವ್ರ ಜೊತೆ ಕೆಲಸ ಮಾಡಿದೀನಿ ಆಲ್ರೆಡಿ. ಕೆಲಸ ಮಾಡಿದ್ಯಾ? ಟ್ರಾಫಿಕ್ ಅವ್ರ ಜೊತೆ, ಪೊಲೀಸ್ ಅವ್ರ ಜೊತೆ ಕೆಲಸ ಮಾಡಿದೀನಿ ನಾನು. ಆದ್ರೆ ಯಾರಿಗೂ ಹೇಳ್ಕೊಂಡಿಲ್ಲ, ಹೇಳೋದಿಲ್ಲ. ಏನ್ ಕೆಲ್ಸ ಮಾಡಿದೀನಿ, ತುಂಬಾ ಅವೆಲ್ಲ ಹೇಳಂಗಿಲ್ಲ. ಶೆಟ್ರಿಗೆ ಬಿಟ್ಟಿದ್ದಾಯ್ತು, ಡ್ಯೂಟಿ ಹಾಕೊಂಡಿದ್ದಾಯ್ತು. ಡ್ಯೂಟಿ ಕಮ್ಮನಹಳ್ಳಿ ಏನಣ್ಣ, ನೀನ್ ಆರಾಮಾಗಿ 1000 ದುಡ್ದು ಬಿಟ್ಟಲ್ಲ. ನಾನು ಬರೀ 300 ರೂಪಾಯಿ ಪಿಚ್ಕಾರದ್ ಹೋಗಿದ್ದೀನಿ. ನಾನು ಬೆಳಿಗ್ಗೆ 8 ಗಂಟೆಗೆ ಎತ್ತಿ ಲೋಕಲ್ ನಾವ್ 7:30 ಬಂದಿರೋದು. ಲೋಕಲ್ ಅಲ್ಲ, ಲಾಂಗ್ ಹೊಡೆದಿರೋದು. ನೀವೇನೋ ಲೋಕಲ್ ಬಿದ್ರೆ ಮನೆ ಹಾಳಾಗೋಯ್ತದೆ. ಲಾಂಗ್ ಹೊಡಿರಿ ಎಲ್ಲರೂ. ಇವ್ರು ಮಾತ್ರ ಲೋಕಲ್ ಹೊಡ್ಕೊಂಡು ಇಂದ್ರಾನಗರದಲ್ಲಿ ಇರ್ತಾರೆ. ನಾವ್ ಲಾಂಗ್ ಹೊಡ್ಕೊಂಡು ಮೂಲೆಗೆ ಹೋಗಿ. ಇಲ್ಲ ಲಾಂಗ್ ಹೊಡ್ದಿ ಉದಾರ ಆಗಲ್ಲ. ಸತ್ಯ ಹೇಳ್ತೀನಿ, ಲಾಂಗ್ ಹೊಡಿಲೇಬೇಡ್ರಿ. ಯಾವ್ದು ಸಿಗುತ್ತೋ ಹೊಡಿರಿ. ಅದೇ ಜೀವನ ಆಗ್ಬಿಟ್ಟಿದೆ. 50, 60, 70, 80, 90, 100 ಹೊಡಿತಾರೆ. ಲಾಂಗ್ ಲೋಕಲ್ ಅಂತಲ್ಲ, ಡ್ಯೂಟಿ ಯಾವ್ದೇ ಬರ್ಲಿ ಹೊಡಿತಾ ಇದೆ. ಹಾಗಂತ ತುಂಬಾ ಮೂಲೆಲ್ಲ ಕುತ್ಕೋಬೇಡಿ.